ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 9ನೆಯ ಸ್ಕಂದದಲ್ಲಿ ನಾವು ಅಂಬರೀಷ ಮಹಾರಾಜನ ಕಥೆಯನ್ನು ಕೇಳುತ್ತಿದ್ದೇವೆ. ಸರಸ್ವತೀ ನದಿಯು ಹರಿಯುವ ಮರುಭೂಮಿ ಪ್ರದೇಶಗಳಲ್ಲಿ ಅಂಬರೀಷ ಮಹಾರಾಜನು ಅನೇಕ ಮಹಾಯಜ್ಞಗಳನ್ನು ಆಚರಿಸಿದನು. ಹೀಗೆ ಸಕಲ ಯಜ್ಞಗಳ ಸ್ವಾಮಿಯಾದ ದೇವೋತ್ತಮ ಪರಮಪುರುಷನನ್ನು ಸುಪ್ರೀತಗೊಳಿಸಿದನು. ಅಂತಹ ಯಜ್ಞಗಳನ್ನು ಬಹು ವೈಭವಯುತವಾಗಿ ಸೂಕ್ತ ಪರಿಕರಗಳೊಡನೆ ಆಚರಿಸಿ ಯಜ್ಞಕರ್ತೃವಾದ ರಾಜನನ್ನು ಪ್ರತಿನಿಧಿಸುವ ವಸಿಷ್ಠ, ಅಸಿತ ಮತ್ತು ಗೌತಮರಂತಹ ಮಹರ್ಷಿಗಳ ನೇತೃತ್ವದಲ್ಲಿ ಬ್ರಾಹ್ಮಣರಿಗೆ ದಕ್ಷಿಣೆಗಳನ್ನು ಕೊಟ್ಟನು. ವೇದಗಳಲ್ಲಿ ಆಜ್ಞಾಪಿಸಲಾಗಿರುವ ಶಾಸ್ತ್ರವಿಧಿಗಳನ್ನು ಆಚರಿಸುವ ಸಲುವಾಗಿ ಯಾಜ್ಞಿಕ ಬ್ರಾಹ್ಮಣರು ಎಂದು ಕರೆಯಲಾಗುವ ಅನುಭವಶಾಲಿ ಬ್ರಾಹ್ಮಣರು ಬೇಕಾಗುತ್ತಾರೆ. ಕಲಿಯುಗದಲ್ಲಿ ಆಚರಿಸಲು ಸಂಕೀರ್ತನ ಯಜ್ಞ ಎಂಬುದನ್ನು ಶಾಸ್ತ್ರವು ಪ್ರತಿಪಾದಿಸುತ್ತದೆ. ಯಜ್ಞೈ ಸಂಕೀರ್ತನ ಪ್ರಾಯೇರ್ ಯಜಂತೀಹಿ ಸುಮೇಧಸಃ. ಕಲಿಯುಗದಲ್ಲಿ ಬುದ್ಧಿವಂತನಾದವನು ಸಂಕೀರ್ತನ ಯಜ್ಞವನ್ನು ಆಚರಿಸುತ್ತಾನೆ. ದೇವೋತ್ತಮ ಪರಮಪುರುಷನನ್ನು ತೃಪ್ತಿಗೊಳಿಸಲು ಯುಕ್ತ ರೀತಿಯಲ್ಲಿ ಯಜ್ಞಗಳನ್ನು ಆಚರಿಸದೇ ಇದ್ದರೆ ಮಳೆಯ ಅಭಾವ ಉಂಟಾಗುತ್ತದೆ. ಯಜ್ಞಾದ್ಭವತಿ ಪರ್ಜನ್ಯ. ಆದ್ದರಿಂದ ಯಜ್ಞಾಚರಣೆಯು ಅಗತ್ಯವಾಗಿದೆ. ಯಜ್ಞವಿಲ್ಲದೆ ಹೋದಲ್ಲಿ ಮಳೆಯು ಬೀಳದು. ಮಳೆಯ ಅಭಾವದಿಂದ ಆಹಾರ ಧಾನ್ಯಗಳ ಬೆಳೆಯಾಗುವುದಿಲ್ಲ. ಕ್ಷಾಮಗಳು ತಲೆದೋರುತ್ತವೆ. ಯಜ್ಞಗಳನ್ನು ಆಚರಿಸಿ ಆಹಾರ ಧಾನ್ಯಗಳ ಉತ್ಪಾದನೆಯನ್ನು ಸುಸ್ಥಿತಿಯಲ್ಲಿ ಇಡಬೇಕಾದದ್ದು ರಾಜನ ಕರ್ತವ್ಯವಾಗಿದೆ. ಅನ್ನದ್ಭವಂತಿ ಭೂತಾನಿ. ಆಹಾರ ಧಾನ್ಯಗಳಿಲ್ಲದೆ ಮನುಷ್ಯರು ಪ್ರಾಣಿಗಳು ಹಸಿವಿನಿಂದ ಬಳಲುತ್ತಾರೆ. ಯಜ್ಞದಿಂದಾಗಿ ಸಾಧಾರಣ ಜನವರ್ಗವು ಪುಷ್ಕಳವಾಗಿ ಆಹಾರ ಸೇವನೆ ಮಾಡುವುದಾಗುತ್ತದೆ. ರಾಜ್ಯದ ಕಾರ್ಯನಿರ್ವಾಹಕ ಮುಖ್ಯಸ್ಥನಾಗಿ ಅಂಬರೀಷ ಮಹಾರಾಜನು ಎಲ್ಲ ಯಜ್ಞಗಳನ್ನು ಮಹರ್ಷಿಗಳಾದ ವಸಿಷ್ಠ, ಗೌತಮ ಹಾಗೂ ಅಸಿತರಂತಹವರ ನೇತೃತ್ವದಲ್ಲಿ ನಡೆಸಿದನು. ವೈಯಕ್ತಿಕವಾಗಿಯಂತೂ ಈ ಮೊದಲೇ ಹೇಳಿರುವಂತೆ ಅವನು ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದನು. ಸವೈಮನ ಕೃಷ್ಣ ಪದಾರವಿಂದಯೋ. ರಾಜನು ಅಥವಾ ರಾಜ್ಯದ ಮುಖಂಡನು ತನ್ನ ರಾಜ್ಯದಲ್ಲಿ ಎಲ್ಲ ಆಗುಹೋಗುಗಳು ಸೂಕ್ತ ಮಾರ್ಗದರ್ಶನದಲ್ಲಿ ಸುಗಮವಾಗಿ ನಡೆಯುತ್ತಿರುವಂತೆ ನೋಡಿಕೊಳ್ಳಬೇಕು. ರಾಜ್ಯಾಧಿಪನು ಅಂಬರೀಷ ಮಹಾರಾಜನ ದೃಷ್ಟಾಂತದಂತೆ ಆದರ್ಶ ಭಕ್ತನಾಗಿರಬೇಕು. ಮರಳುಗಾಡು ಪ್ರಾಂತದಲ್ಲಿ ಕೂಡ ಆಹಾರ ಧಾನ್ಯಗಳ ಉತ್ಪಾದನೆ ಇರುವಂತೆ ನೋಡಿಕೊಳ್ಳಬೇಕಾದದ್ದು ರಾಜನ ಕರ್ತವ್ಯವಾಗಿದೆ. ಮರಳುಗಾಡಿನಲ್ಲೇ ಬೆಳೆ ತೆಗೆಯಬೇಕೆಂದ ಮೇಲೆ ಬೇರೆ ಪ್ರಾಂತಗಳ ಮಾತನ್ನು ಹೇಳಬೇಕಾದದ್ದೇನಿದೆ? ಮಹಾರಾಜ ಅಂಬರೀಷನು ನೆರವೇರಿಸಿದ ಯಜ್ಞದಲ್ಲಿ ನೆರೆದಿದ್ದ ಸಭಾಸದರು ಮತ್ತು ಪುರೋಹಿತರು ಉಜ್ವಲವಾದ ವಸ್ತ್ರಗಳಿಂದ ಕಂಗೊಳಿಸುತ್ತಿದ್ದು ಸಾಕ್ಷಾತ್ ದೇವತೆಗಳಂತೆಯೇ ಕಾಣುತ್ತಿದ್ದರು. ಯಜ್ಞವು ಸಾಂಗವಾಗಿ ನೆರವೇರುವುದನ್ನೇ ಅವರು ಎದುರು ನೋಡುತ್ತಿದ್ದರು. ಮಹಾರಾಜ ಅಂಬರೀಷನ ರಾಜ್ಯದ ಪ್ರಜೆಗಳಿಗೆ ದೇವೋತ್ತಮ ಪರಮಪುರುಷನ ನಾಮ ಸಂಕೀರ್ತನೆ ಹಾಗೂ ಶ್ರವಣಗಳು ರೂಢಿಯಾಗಿದ್ದವು. ಹಾಗಾಗಿ ಅವರೆಂದು ದೇವತೆಗಳಿಗೆ ಕೂಡ ಪರಮಪ್ರಿಯವಾದ ಸ್ವರ್ಗೀಯ ಗ್ರಹವ್ಯೂಹಗಳಿಗೆ ಉನ್ನತಿ ಪಡೆಯಲು ಇಚ್ಛಿಸಲಿಲ್ಲ. ಸ್ವರ್ಗಲೋಕಗಳು ದೇವತೆಗಳಿಗೆ ಕೂಡ ಅತಿ ಪ್ರಿಯವಾದ ಸ್ಥಳಗಳಾಗಿವೆ. ಭಗವಂತನ ಪವಿತ್ರ ನಾಮ, ಕೀರ್ತಿ, ಗುಣ, ರೂಪ, ಪರಿವಾರಗಳನ್ನು ಕುರಿತು ಸಂಕೀರ್ತನೆ ಹಾಗೂ ಶ್ರವಣ ಮಾಡುವುದರಲ್ಲಿ ತರಬೇತು ಪಡೆದ ಶುದ್ಧ ಭಕ್ತನು ಅಂತಹ ಸ್ವರ್ಗಲೋಕಗಳಿಗೆ ಉನ್ನತಿ ಪಡೆಯಲು ಆಸಕ್ತಿಯನ್ನು ತೋರುವುದಿಲ್ಲ. ನಾರಾಯಣ ಪರಾಸರ್ವೇ ನ ಕುತಶ್ಚನ ಬಿಭ್ಯತಿ ಸ್ವರ್ಗಾಪವರ್ಗ ನರಕೇಶು ಅಪಿ ತುಲ್ಯಾರ್ಥದರ್ಶಿನಃ. ದೇವೋತ್ತಮ ಪರಮಪುರುಷನಾದ ನಾರಾಯಣನ ಭಕ್ತಿ ಸೇವೆಯೊಂದರಲ್ಲೇ ನಿರತರಾದ ಭಕ್ತರು ಜೀವನದಲ್ಲಿ ಬರುವ ಎಂತಹ ಸ್ಥಿತಿಗೂ ಹೆದರುವವರಲ್ಲ. ಸ್ವರ್ಗೀಯ ಲೋಕಗಳು, ಮುಕ್ತಿ ಹಾಗೂ ನರಕಲೋಕಗಳು ಇವೆಲ್ಲವೂ ಭಕ್ತನಿಗೆ ಒಂದೇ. ಭಕ್ತನು ಸದಾ ಆಧ್ಯಾತ್ಮಿಕ ಲೋಕದಲ್ಲಿ ವಾಸಿಸುತ್ತಾನೆ. ಆದ್ದರಿಂದ ಅವನು ಏನನ್ನೂ ಅಪೇಕ್ಷಿಸುವುದಿಲ್ಲ. ಅವನು ಅಕಾಮ ಅಥವಾ ಅಪೇಕ್ಷಾರಹಿತನೆಂದೇ ಗುರುತಿಸಲಾಗುವನು. ಏಕೆಂದರೆ ದೇವೋತ್ತಮ ಪರಮಪುರುಷನಿಗೆ ಪ್ರೇಮಯುತ ಅಲೌಕಿಕ ಸೇವೆಯೊಂದನ್ನು ಬಿಟ್ಟು ಅಪೇಕ್ಷಿಸುವಂತಹದ್ದು ಏನೂ ಇಲ್ಲ. ಅಂಬರೀಷ ಮಹಾರಾಜನು ಭಗವಂತನ ಶ್ರೇಷ್ಠ ಭಕ್ತನಾದ್ದರಿಂದ ಅವನು ತನ್ನ ಪ್ರಜೆಗಳನ್ನು ಯಾವ ರೀತಿ ತರಬೇತು ಮಾಡಿದ್ದನೆಂದರೆ ಅವರು ಸ್ವರ್ಗೀಯ ಗ್ರಹಲೋಕಗಳ ಸುಖವನ್ನು ಕೂಡ ಅಪೇಕ್ಷಿಸುತ್ತಿರಲಿಲ್ಲ. ದೇವೋತ್ತಮ ಪರಮಪುರುಷನ ಸೇವೆ ಮಾಡುವ ದಿವ್ಯಾನಂದದಲ್ಲಿ ಮುಳುಗಿದವರು ಮಹಾಯೋಗಿಗಳ ಸಾಧನೆಗಳಲ್ಲಿ ಅನಾಸಕ್ತರಾಗಿರುತ್ತಾರೆ. ಏಕೆಂದರೆ ಮಹಾಯೋಗಿಗಳ ಸಾಧನೆಗಳು ಹೃದಯಾಂತರಾಳದಿಂದ ಸದಾ ಕೃಷ್ಣನನ್ನೇ ಧ್ಯಾನಿಸುವ ಭಕ್ತರ ಅಲೌಕಿಕ ಆನಂದವನ್ನು ಹೆಚ್ಚು ಮಾಡುವುದಿಲ್ಲ. ಭಕ್ತನ ಇಂದ್ರಿಯಗಳು ಐಹಿಕ ಸುಖಗಳಿಂದ ಆಕರ್ಷಿತವಾಗುವುದಿಲ್ಲ. ಐಹಿಕ ಜಗತ್ತು ಕಷ್ಟಕೋಟಲೆಗಳಿಂದ ತುಂಬಿ ಹೋಗಿದೆ. ಆದರೂ ಐಹಿಕ ಜಗತ್ತು ಕೂಡ ಇಡಿಯಾಗಿ ಭಕ್ತಿ ಸೇವೆಯಲ್ಲಿ ಇರುವುದರಿಂದ ಆಧ್ಯಾತ್ಮಿಕವಾಗಿದೆ ಎಂದು ಭಕ್ತನು ಭಾವಿಸುತ್ತಾನೆ. ಸೇವಾ ಮನೋಭಾವವು ಐಹಿಕ ಪ್ರಪಂಚಕ್ಕೂ ಆಧ್ಯಾತ್ಮಿಕ ಪ್ರಪಂಚಕ್ಕೂ ಇರುವ ವ್ಯತ್ಯಾಸವಾಗಿದೆ. ನಿರ್ಬಂಧ ಕೃಷ್ಣ ಸಂಬಂಧೆ ಯುಕ್ತಂ ವೈರಾಗ್ಯ ಮುಚ್ಚತೆ. ದೇವೋತ್ತಮ ಪರಮಪುರುಷನ ಸೇವೆ ಮಾಡುವ ಮನೋಭಾವವಿಲ್ಲದೇ ಇದ್ದಾಗ ವ್ಯಕ್ತಿಯ ಕ್ರಿಯೆಗಳೆಲ್ಲವೂ ಐಹಿಕವಾಗಿರುತ್ತವೆ. ಪ್ರಾಪಂಚಿಕತೆಯ ಬುದ್ಧಿಯ ಹರಿಸಂಬಂಧಿ ವಸ್ತುನಃ ಮುಮುಕ್ಷುಭಿಃ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ.
ಯಾವುದು ಭಗವಂತನ ಸೇವೆಯಲ್ಲಿ ನಿರತವಾಗಿಲ್ಲವೋ ಅದು ಐಹಿಕ. ಹಾಗೆಯೇ ಭಗವತ್ ಸೇವಾ ನಿರತವಾದ ಯಾವುದೊಂದನ್ನು ಬಿಡಬಾರದು. ಗಗನಚುಂಬಿಯೊಂದರ ನಿರ್ಮಾಣದಲ್ಲಾಗಲಿ ಅಥವಾ ದೇವಾಲಯವೊಂದರ ನಿರ್ಮಾಣದಲ್ಲಾಗಲಿ ಒಂದೇ ಬಗೆಯ ಉತ್ಸಾಹವಿರಬಹುದು. ಇವುಗಳಲ್ಲಿ ಒಂದು ಐಹಿಕವಾದದ್ದು, ಇನ್ನೊಂದು ಆಧ್ಯಾತ್ಮಿಕವಾದದ್ದು. ಈ ರೀತಿಯಾಗಿ ಪ್ರಯತ್ನಗಳು ಬೇರೆ ಬೇರೆಯಾಗಿವೆ. ಆಧ್ಯಾತ್ಮಿಕ ಕ್ರಿಯೆಗಳನ್ನು ಐಹಿಕ ಕ್ರಿಯೆಗಳ ಜೊತೆ ಸೇರಿಸಿ ತಪ್ಪಾಗಿ ಅರ್ಥ ಮಾಡಿಕೊಂಡು ತೊರೆದು ಬಿಡಬಾರದು. ದೇವೋತ್ತಮ ಪರಮಪುರುಷನಾದ ಹರಿಗೆ ಸಂಬಂಧಿಸಿದ ಯಾವುದೂ ಐಹಿಕವಲ್ಲ. ಇವನ್ನೆಲ್ಲ ಪರಿಶೀಲಿಸುವ ಭಕ್ತನು ಎಂದಿಗೂ ಆಧ್ಯಾತ್ಮಿಕ ಕ್ರಿಯೆಗಳಲ್ಲಿ ಸ್ಥಾಪಿತನಾಗುತ್ತಾನೆ. ಆ ಕಾರಣಕ್ಕಾಗಿಯೇ ಐಹಿಕ ಕ್ರಿಯೆಗಳಿಂದ ಆಕರ್ಷಿತನಾಗುವುದಿಲ್ಲ. ಪರಂ ದೃಷ್ಟ್ವಾ ನಿವರ್ತತೆ. ಈ ಭೂಗ್ರಹದ ದೊರೆಯಾದ ಅಂಬರೀಷ ಮಹಾರಾಜನು ಭಗವಂತನ ಭಕ್ತಿ ಸೇವೆಯನ್ನು ಮಾಡಿ ಈ ಪ್ರಯತ್ನದಲ್ಲಿಯೇ ಅತ್ಯುಗ್ರವಾದ ತಪಶ್ಚರ್ಯಗಳನ್ನು ಆಚರಿಸಿದನು. ತನ್ನ ಸ್ವಭಾವಜನ್ಯ ಕ್ರಿಯೆಗಳಿಂದ ದೇವೋತ್ತಮ ಪರಮಪುರುಷನನ್ನು ಸದಾ ತುಷ್ಟಿಗೊಳಿಸುತ್ತಾ ಕ್ರಮೇಣ ತನ್ನೆಲ್ಲ ಐಹಿಕ ಅಪೇಕ್ಷೆಗಳನ್ನು ತೊರೆದನು. ಭಕ್ತಿ ಸೇವೆಯ ಅಭ್ಯಾಸ ಕಾಲದಲ್ಲಿ ನಡೆಸುವ ಉಗ್ರ ತಪಶ್ಚರ್ಯಗಳು ನಾನಾ ಬಗೆಯದಾಗಿವೆ. ಉದಾಹರಣೆಗೆ ದೇಗುಲದಲ್ಲಿನ ಶ್ರೀವಿಗ್ರಹದ ಪೂಜೆ. ಇದರಲ್ಲಿ ನಿಜವಾಗಿ ಅನೇಕ ಪ್ರಯಾಸಕರವಾದ ಕ್ರಿಯೆಗಳಿವೆ. ಶ್ರೀವಿಗ್ರಹಾರಾಧನ ನಿತ್ಯನಾನ ಶೃಂಗಾರ ತನ್ಮಂದಿರ ಮಾರ್ಜನಾದವು. ಶ್ರೀವಿಗ್ರಹವನ್ನು ಅಲಂಕರಿಸಬೇಕು, ದೇವಾಲಯವನ್ನು ಚೊಕ್ಕಟಗೊಳಿಸಬೇಕು, ಗಂಗಾ ಯಮುನಾ ನದಿಗಳಿಂದ ನೀರನ್ನು ತರಬೇಕು, ಮಾಡಿದ್ದನ್ನೇ ಮಾಡುತ್ತಾ ಇರಬೇಕು, ಅನೇಕ ಸಲ ಆರತಿಯನ್ನು ಬೆಳಗಬೇಕು, ಶ್ರೀವಿಗ್ರಹಕ್ಕೆ ರುಚಿಕರವಾದಂತಹ ನೈವೇದ್ಯವನ್ನು ತಯಾರಿಸಬೇಕು, ದೇವರಿಗೆ ವಸ್ತ್ರಾಲಂಕಾರಗಳನ್ನು ಮಾಡಬೇಕು ಇತ್ಯಾದಿಯಾಗಿ. ಈ ರೀತಿಯಲ್ಲಿ ವ್ಯಕ್ತಿಯು ಸತತವಾಗಿ ನಾನಾ ಚಟುವಟಿಕೆಗಳಲ್ಲಿ ನಿರತನಾಗಿರಬೇಕು. ಈ ಕ್ರಿಯೆಗಳಲ್ಲಿನ ದುಡಿಮೆಯು ನಿಜವಾಗಿಯೂ ತಪಶ್ಚರ್ಯೆ. ಅದೇ ರೀತಿ ಧರ್ಮೋಪದೇಶ, ಸಾಹಿತ್ಯ ನಿರ್ಮಾಣ, ಭಗವಂತನಿಗೆ ಸಂಬಂಧಿಸಿದ ಸಾಹಿತ್ಯವನ್ನು ಮನೆ ಮನೆಗೂ ಹಂಚುವುದು, ಇವೆಲ್ಲ ತಪಶ್ಚರ್ಯಗಳೇ ಆಗಿವೆ. ತಪೋ ದಿವ್ಯಂ ಪುತ್ರಕ. ಇಂತಹ ತಪಶ್ಚರ್ಯೆಯು ಅಗತ್ಯವಾಗಿದೆ. ಏನ ಸತ್ವಂ ಶುದ್ಧಯೇತ್. ಭಕ್ತಿ ಸೇವೆಯಲ್ಲಿನ ಇಂತಹ ತಪಶ್ಚರ್ಯೆಯ ಕಾರಣ ವ್ಯಕ್ತಿಯು ಐಹಿಕ ಅಸ್ತಿತ್ವದಿಂದ ಬೇರ್ಪಟ್ಟು ಪಾವನನಾಗುತ್ತಾನೆ. ನಿಜವಾಗಿ ಇಂತಹ ತಪಶ್ಚರ್ಯೆಯು ವ್ಯಕ್ತಿಯನ್ನು ತನ್ನ ಸ್ವರೂಪ ಸ್ಥಿತಿಯಾದ ಭಕ್ತಿಯೆಡೆಗೆ ಒಯ್ಯುತ್ತದೆ. ಹೀಗೆ ವ್ಯಕ್ತಿಯು ಐಹಿಕ ಅಪೇಕ್ಷೆಗಳನ್ನು ತೊರೆಯಬಹುದು. ಐಹಿಕ ಅಪೇಕ್ಷೆಗಳಿಂದ ಮುಕ್ತನಾದ ಕೂಡಲೇ ವ್ಯಕ್ತಿಯು ಜನನ ಮರಣಗಳಿಂದ ಹಾಗೂ ವೃದ್ಧಾಪ್ಯ, ರೋಗ ರುಜಿನಗಳಿಂದ ಮುಕ್ತನಾಗುತ್ತಾನೆ. ಮಹಾರಾಜ ಅಂಬರೀಷನು ಗೃಹಕೃತ್ಯಗಳು, ಗೆಳೆಯರು, ಪತ್ನಿ, ಪುತ್ರರು, ಬಂಧು ಬಾಂಧವರು ಇವರುಗಳ ಮೇಲಿನ ಎಲ್ಲ ಆಸಕ್ತಿಯನ್ನು ಕಳೆದುಕೊಂಡಿದ್ದನು. ಅಶಾಶ್ವತವೂ ಐಹಿಕವೂ ಆಗಿದ್ದೆಂದು ಭಾವಿಸಿ ಬಲಶಾಲಿಗಳಾದ ಆನೆಗಳು, ಮನೋಹರವಾದ ರಥಗಳು, ವಾಹನಗಳು, ಕುದುರೆಗಳು, ಅಕ್ಷಯವಾದ ಅಮೂಲ್ಯ ಆಭರಣಗಳು, ಶೃಂಗಾರ ಭೂಷಣಗಳು, ವಸ್ತ್ರಾಲಂಕಾರಗಳು ಹಾಗೂ ಅಕ್ಷಯವಾದ ರಾಜ್ಯಕೋಶಗಳು ಇವೆಲ್ಲವುಗಳ ಮೇಲಿನ ಮೋಹವನ್ನು ಕೂಡ ಅಂಬರೀಷ ಮಹಾರಾಜನು ತೊರೆದಿದ್ದನು. ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹಂ ಉಪಯುಂಜತಃ. ಐಹಿಕ ಸಂಪತ್ತುಗಳು ಭಕ್ತಿ ಸೇವೆಗೆ ಉಪಯೋಗಿಸಲಿಕ್ಕಾಗಿ ಆದಲ್ಲಿ ಅವನ್ನು ಸ್ವೀಕರಿಸಬಹುದು. ಆನುಕೂಲ್ಯೇನ ಕೃಷ್ಣಾನುಶೀಲನಂ. ಆನುಕೂಲ್ಯಸ್ಯ ಸಂಕಲ್ಪ ಪ್ರಾತಿಕೂಲ್ಯಸ್ಯ ವರ್ಜನಂ. ಧರ್ಮ ಪ್ರಚಾರ ಕಾಲದಲ್ಲಿ ಐಹಿಕವೆಂದು ಪರಿಗಣಿತವಾದ ಅನೇಕ ವಸ್ತುಗಳು ಬೇಕಾಗುತ್ತವೆ. ಭಕ್ತನು ಇಂತಹ ಐಹಿಕ ತೊಡರುಗಳಾದ ಮನೆ, ಹೆಂಡತಿ, ಮಕ್ಕಳು, ಸ್ನೇಹಿತರು ಹಾಗೂ ವಾಹನಾದಿಗಳ ಮೇಲಿನ ಆಸಕ್ತಿಯನ್ನು ತ್ಯಜಿಸಬೇಕು. ಉದಾಹರಣೆಗೆ ಅಂಬರೀಷ ಮಹಾರಾಜನು ಇಂತಹವೆಲ್ಲವುಗಳನ್ನೂ ಪಡೆದಿದ್ದನು, ಆದರೆ ಅವುಗಳಲ್ಲಿ ಮೋಹಗೊಳ್ಳಲಿಲ್ಲ. ಇದು ಭಕ್ತಿಯೋಗದ ಪರಿಣಾಮ. ಭಕ್ತಿ ಪರೇಶಾನುಭವೋ ವಿರಕ್ತಿರನ್ಯತ್ರ ಚ. ಭಕ್ತಿ ಸೇವೆಯಲ್ಲಿ ಉತ್ಕೃಷ್ಟನಾದ ವ್ಯಕ್ತಿಯು ಇಂದ್ರಿಯಗಳನ್ನು ತೃಪ್ತಿಗೊಳಿಸುವ ಐಹಿಕ ವಸ್ತುಗಳಲ್ಲಿ ಆಸಕ್ತನಾಗಿರುವುದಿಲ್ಲ. ಆದರೆ ಧರ್ಮದ ಪ್ರಚಾರಕ್ಕಾಗಿ, ಭಗವಂತನ ಲೀಲಾವರ್ಣನೆಗಳನ್ನು ಮಾಡಲಿಕ್ಕಾಗಿ ಇಂತಹ ಐಹಿಕ ವಸ್ತುಗಳನ್ನು ವ್ಯಕ್ತಿಯು ಸ್ವೀಕರಿಸುತ್ತಾನೆ. ಆದರೆ ಅವುಗಳಲ್ಲಿ ಆಸಕ್ತನಾಗುವುದಿಲ್ಲ. ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹಂ ಉಪಯುಂಜತಃ. ಕೃಷ್ಣ ಸೇವೆಯ ಉದ್ದೇಶಕ್ಕಷ್ಟೇ ಆದರೆ ಪ್ರತಿಯೊಂದನ್ನೂ ಬಳಸಬಹುದು. ಮಹಾರಾಜ ಅಂಬರೀಷನ ಅಪ್ಪಟ ಭಕ್ತಿಯಿಂದ ಸುಪ್ರೀತನಾದ ದೇವೋತ್ತಮ ಪರಮಪುರುಷನು ಅವನಿಗೆ ಅರಿಭಯಂಕರವೂ ಭಕ್ತರಕ್ಷಕವೂ ಆಗಿದ್ದ ತನ್ನ ಸುದರ್ಶನ ಚಕ್ರವನ್ನು ಕೊಟ್ಟನು. ಸದಾ ಭಕ್ತಿ ಸೇವೆಯಲ್ಲೇ ನಿರತನಾದ ಭಕ್ತನು ತನ್ನ ಸ್ವರಕ್ಷಣೆಯಲ್ಲಿ ಪರಿಣತನಾಗಿರಲಾರನು. ಭಕ್ತನು ಪೂರ್ಣವಾಗಿ ದೇವೋತ್ತಮ ಪರಮಪುರುಷನ ಪಾದಪದ್ಮಗಳನ್ನು ಅವಲಂಬಿಸಿರುತ್ತಾನೆ. ಹಾಗಾಗಿ ಭಗವಂತನು ಅವನ ರಕ್ಷಣೆ ಮಾಡುತ್ತಾನೆಂದು ಧೈರ್ಯದಿಂದಿರುತ್ತಾನೆ. ಪ್ರಹ್ಲಾದ ಮಹಾರಾಜನು ಹೀಗೆಂದು ಹೇಳಿರುವನು: ನೈವೋದ್ವಿಜೆ ಪರದುರತ್ಯಯ ವೈತರಣ್ಯಾಸ್ ತ್ವದ್ವೀರ್ಯಗಾಯನ ಮಹಾಮೃತ ಮಗ್ನಚಿತ್ತಃ. ಭಕ್ತನು ಸದಾ ಭಗವಂತನ ಸೇವೆಯ ದಿವ್ಯಾನಂದದ ಸಾಗರದಲ್ಲಿ ಮುಳುಗಿರುತ್ತಾನೆ. ಆದ್ದರಿಂದ ಅವನು ಈ ಐಹಿಕ ಜಗತ್ತಿನ ಯಾವುದೇ ಪ್ರತಿಕೂಲ ಪರಿಸ್ಥಿತಿಯಿಂದಾಗಿ ಹೆದರನು. ಪ್ರಭುವು
ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಎಂದು ವಚನ ನೀಡುತ್ತಾನೆ. ಹೇ ಅರ್ಜುನ, ಭಗವದ್ಭಕ್ತರಿಗೆ ಎಂದಿಗೂ ಅಪಜಯ ಉಂಟಾಗುವುದಿಲ್ಲ ಎಂದು ಜಗತ್ತಿಗೆ ಸಾರಿ ಹೇಳು. ಭಕ್ತರ ರಕ್ಷಣೆಗಾಗಿ ಭಗವಂತನ ಸುದರ್ಶನ ಚಕ್ರವು ಸದಾ ಸಿದ್ಧವಾಗಿದೆ. ಈ ಚಕ್ರವು ಭಕ್ತರಲ್ಲದವರಿಗೆ ಭಯಾವಹವಾಗಿದೆ. ಆದ್ದರಿಂದ ಮಹಾರಾಜ ಅಂಬರೀಷನು ಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೂ ಅವನ ರಾಜ್ಯವು ಪ್ರತಿಕೂಲ ಪರಿಸ್ಥಿತಿಯ ಭಯದಿಂದ ಮುಕ್ತವಾಗಿದ್ದಿತು. ಅಂಬರೀಷ ಮಹಾರಾಜನ ಕಥೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.